ಹಲೋ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಮೈ ಚಾನಲ್. ಶುರು ಮಾಡೋಣ. ಇವತ್ತು ಬೆಳಿಗ್ಗೆನೇ ನಾನು, ನನ್ನ ಮಗ ಮತ್ತು ನನ್ನ ಮಗನ ಫ್ರೆಂಡ್ ಕೃಷ್ಣ ಅಂತ ಹೇಳಿ ನಾವು 3 ಜನ ಹೊರಟಿದ್ವಿ. ಇವತ್ತು ಸಂಡೇ ಆಗಿರೋದ್ರಿಂದ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ನೋಡ್ಕೊಂಬರೋಣ ಅಂತ ಹೋದ್ವಿ. ಸೊ ಬೆಳಗ್ಗೆನೇ ಎಲ್ಲ ಬೇಗ ರೆಡಿಯಾಗಿ ಅಲೆಕ್ಸನ್ ವಾಕಿಂಗ್ ಎಲ್ಲ ಮುಗಿಸಿ ಮನೆಯಲ್ಲೇ ಬಿಟ್ಟು ಅಲೆಕ್ಸಂಗೆ ಊಟ ಎಲ್ಲ ಕೊಟ್ಟು ಸೊ ಇವಾಗ ನಾನು ನನ್ನ ಮಗ ಹೊರಟಿದ್ದೀವಿ. ಅಲ್ಲೇ ಅಂದಿವೆ ಹೋಗಬೇಕಾದ್ರೆ ಕೃಷ್ಣ ಕೂಡ ಸಿಗ್ತಾನೆ, ನನ್ನ ಮಗನ ಫ್ರೆಂಡು. ಸೊ ಅವನು ಪಿಕಪ್ ಮಾಡಬೇಕಿತ್ತು. ಹಾಗಾಗಿ ಅಲ್ಲೇ ನಾವು ಬ್ರೇಕ್ಫಾಸ್ಟ್ ಕೂಡ ಮಾಡಿಲ್ಲ. 3 ಜನ ಅಲ್ಲೇ ಇಡ್ಲಿ ವಡೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ವಿ. ಪರವಾಗಿಲ್ಲ, ಸುಮಾರಾಗಿತ್ತು ಅಂತಲೇ ಹೇಳ್ಬೋದು. ಅಷ್ಟೇನು ಚೆನ್ನಾಗಿರಲಿಲ್ಲ. ಅದು ಮುಗಿಸಿ ನಾವು ರೀಚ್ ಆಗಿದ್ದು ಇವಾಗ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ಗೆ. ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡಿ ಇವಾಗ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಟಿಕೆಟ್ ಕೌಂಟ್ರ್ ಹತ್ರ ಹೋಗಬೇಕು. ಸೊ ತುಂಬಾ ವ್ಯವಸ್ಥೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನಾನು ಯಾವಾಗಲೂ ಬಂದಿರಲಿಲ್ಲ. ಬಸ್ ಸ್ಟ್ಯಾಂಡು ಸಿಟಿ ಬಸ್ಸಲ್ಲೆಲ್ಲ ಬರೋರಿಗೆ ತುಂಬ ಅನುಕೂಲ ಇದೆ. ಇಳಿದ್ಬಿಟ್ಟು ಎಷ್ಟು ದೂರ ತುಂಬ ದೂರ ಹೋಗಬೇಕು ಅನ್ನೋಂಗೇನಿಲ್ಲ. ನ್ಯಾಷನಲ್ ಪಾರ್ಕ್ ಎದುರುಗಡೆನೇ ಸ್ಟಾಪ್ ಇದೆ, ಅಲ್ಲೇ ಟಿಕೆಟ್ ಕೌಂಟ್ರು ಇದೆ, ಬಸ್ ಸ್ಟಾಪು ಅಲ್ಲೇ ಇದೆ. ಬಸ್ಸಲ್ಲಿ ಬರೋರಿಗೆ ತುಂಬಾ ಅನುಕೂಲ. ಸೊ ನಾವು ಇವಾಗ ಹೋಗ್ತಾ ಇದ್ದೀವಿ. ನಾವು ಆನ್ಲೈನ್ ಟಿಕೆಟೇ ತಗೊಳ್ಳೋಣ ಅಂತ ಹೇಳಿ ಅಲ್ಲೇ ಸ್ಕ್ಯಾನರಲ್ಲಿ ಮಾಡ್ಕೊಂಡಿದ್ದು. ಎಂಟ್ರೆನ್ಸ್ ಇದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಇವಾಗ ಒಳಗಡೆ ಹೋಗೋಣ. ನಾವು ಬಟರ್ಫ್ಲೈ ಪಾರ್ಕು ಮತ್ತು ಬನ್ನೇರುಘಟ್ಟ ಝೂ ಎರಡಕ್ಕೂ ತೊಗೊಂಡಿದ್ದೀವಿ ಟಿಕೆಟು. ಎರಡಕ್ಕೂ ಸಪ್ರೇಟಾಗಿದೆ. ಎರಡು ಸೇರಿಸಿ ತೊಗೋಬೇಕು. ಸ್ಟಾರ್ಟ್ ಮಾಡೋಣ. ನಾವು ಫಸ್ಟು ಚಿಟ್ಟೆ ಉದ್ಯಾನವನ ಬಟರ್ಫ್ಲೈ ಪಾರ್ಕ್ ಫಸ್ಟ್ ನೋಡಿಕೊಂಡು ಆಮೇಲೆ ಝೂ ಕಡೆ ಹೋಗೋಣ ಅಂತ ಹೊರಟ್ವಿ. ಎಂಟ್ರೆನ್ಸಲ್ಲೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಬಿಸಿಲಾಗುತ್ತೆ ಅಂತ ಹೇಳಿ ಹಟ್ಗಳ ಥರ ಎಲ್ಲ ಮಾಡಿದ್ದಾರೆ. ಆಂದಿವೆ ರೋಡಲ್ಲಿ ಹೋಗಬೇಕಾದ್ರೆ ಸ್ಟಾರ್ಟಿಂಗಲ್ಲೇ ಝೀಬ್ರಾಗಳು ಎಂಟ್ರೆನ್ಸು ವೆಲ್ಕಮ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ಎಲ್ರಿಗೂ ಪ್ರವಾಸಿಗರಿಗೆ ಏನಂತಾರೆ ವಿಸಿಟರ್ಸ್ಗೆ ತುಂಬ ಅಟ್ರಾಕ್ಟಿವ್ ಅಂತಲೇ ಹೇಳ್ಬೋದು. ಸ್ಟಾರ್ಟಿಂಗಲ್ಲೇ ಮೈಸೂರು ಝೂನಲ್ಲಿ ಸ್ಟಾರ್ಟಿಂಗಲ್ಲಿ ಜಿರಾಫೆ ಇದೆ, ಇಲ್ಲಿ ಝೀಬ್ರಾ ಇಟ್ಟಿದ್ದಾರೆ. ಮತ್ತು ಯಾವ್ಯಾವ ಕಡೆಗೆ ಹೇಗೆ ಹೋಗಬೇಕು ಅಂತ ಹೇಳಿ ರೋಡಲ್ಲಿ ಎಲ್ಲ ಮ್ಯಾಪಿಂಗ್ ಮಾಡಿ ಇಟ್ಟಿದ್ದಾರೆ. ಸೊ ಇದು ಬಟರ್ಫ್ಲೈ ಉದ್ಯಾನವನಕ್ಕೆ ಹೋಗುವಂಥ ದಾರಿ. ಇಲ್ಲಿ ವ್ಯವಸ್ಥೆ ಇದೆ. ನಾವು ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಒಳಗಡೆ ಸಫಾರಿ ಹೋಗ್ತೀವಿ ಅಂತ ಅಂದರೆ ಕೂಡ ನಾವು ಇವಾಗ ಹಿಂದೆ ಡಿಸ್ಪ್ಲೇದಲ್ಲಿ ಬಂತಲ್ಲ, ಅದು ಗಾಡಿಗಳು ಇದೆ, ಅದರಲ್ಲೂ ಹೋಗ್ಬೋದು. ಅದು ಸ್ವಲ್ಪ ಟಿಕೆಟ್ ಜಾಸ್ತಿ ಇರುತ್ತೆ. ಇನ್ನು ಝೂ ಒಳಗಡೆ ನಮ್ಗೆ ನಡೆಯೋಕ್ಕಾಗಲ್ಲ, ತಿರುಗಾಡ್ಕೊಂಡೇ ನಾವು ಕೆಲವ್ರಿಗೆ ತಿರುಗಾಡೋಕ್ಕಾಗಲ್ಲ, ನಮಗೆ ವಯಸ್ಸಾಗಿದೆ, ಹೆಂಗಪ್ಪ ಮಾಡೋದು ಅಂತ ಅನ್ನೋದು ಕೂಡ ಗಾಡಿ ವ್ಯವಸ್ಥೆ ಇದೆ. ಅದಕ್ಕೆ ಎಕ್ಸ್ಟ್ರಾ 100 ರೂಪೀಸ್ ಚಾರ್ಜ್ ಮಾಡ್ತಾರೆ. ಎಲ್ಲೆಲ್ಲಿ ಪ್ರಾಣಿಗಳಿರುತ್ತೆ ಅಲ್ಲಲ್ಲಿ ನಿಲ್ಲಿಸ್ತಾರೆ ಮತ್ತು ತೋರಿಸ್ತಾರೆ. ಮುಂದೆ ಹತ್ಕೊಂಡು ಮತ್ತೆ ಪುನಃ ಮುಂದೆ ಹೋದಾಗ ನೆಕ್ಸ್ಟ್ ಇನ್ಯಾವ ಪ್ರಾಣಿ ಇರುತ್ತೆ ಅಲ್ಲಿ ನಿಲ್ಲಿಸ್ತಾರೆ. ಸೊ ಅದು ಒಂದು ಫೆಸಿಲಿಟೀಸ್ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇವಾಗ ನಾವು ಬಟರ್ಫ್ಲೈ ಪಾರ್ಕ್ಗೆ ಎಂಟ್ರಿ ಆದ್ವಿ. ಹೊರಗಡೆ ನೋಡುವುದು ಎಷ್ಟು ಸಖತ್ತಾಗಿದೆ ಅಂತ ಹೇಳಿ. ಸೊ ಎಂಟ್ರೆನ್ಸ್ ಇದು. ಬನ್ನಿ ಒಳಗಡೆ ಹೋಗೋಣ. ನಾವು ಯಾವ ಥರ ಚಿಟ್ಟೆಗಳು ನೋಡೋಣ. ನಾವು ನೋಡಿಲ್ಲ, ಇದೆ ಫಸ್ಟ್ ಟೈಮ್ ಬಂದಿರೋದು. ನಮ್ಮ ಕ್ಯಾಮ್ರಾಗಂತೂ ನಾವು ವಿಡಿಯೋ ಮಾಡ್ಕೊಳ್ಳೋಣ ಅಂದರೆ ಒಂದು ಚಿಟ್ಟೆಗಳು ಸಿಗ್ತಾನೆ ಇರಲಿಲ್ಲ. ಎಷ್ಟು ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ದೊಂದು ಚೆನ್ನಾಗಿ ಸಿಕ್ತು, ಅದೊಂದು ವಿಡಿಯೋ ಮಾಡ್ಕೊಂಡ್ವಿ. ಅದು ಒಂದು ಕಡೆ ನಿಂತರೆ ತಾನೇ ನಾವು ವೀಡಿಯೋ ಮಾಡ್ಕೊಳಕ್ಕಾಗೋದು. ಪಾಪ ಚಿಟ್ಟೆಗಳ ಸ್ವಭಾವನೇ ಹಾಗೆ, ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆಯಿಂದ ಹಾರಾಡೋದು. ನಮ್ಗೆ ಎಷ್ಟಾಗುತ್ತೆ ಅಷ್ಟು ವೀಡಿಯೋ ಮಾಡಿ ನಿಮಗೆಲ್ಲ ತೋರಿಸ್ಬೇಕು ಅಂತ ಹೇಳಿ ನಾವು ಮಾಡ್ಕೊಂಡ್ವಿ. ಸೊ ಇದು ವಿಸಿಟರ್ಸ್ಗೋಸ್ಕರನೇ ಇದು ಆರ್ಟಿಫಿಷಿಯಲ್ ಫ್ಲವರ್ ಇಟ್ಟು ಅದ್ರ ಮೇಲೆ ಏನೋ ಒಂದು ಅದಕ್ಕೆ ಸ್ವೀಟು ಏನೋ ಅದಕ್ಕೆ ಅಟ್ರಾಕ್ಟ್ ಇರೋ ಅಂಥದ್ದು ಏನೋ ಒಂದು ಫುಡ್ ಇಟ್ಟಿದ್ದಾರೆ. ಸೊ ಹಂಗಾಗಿ ಎಲ್ಲ ಬಂದಲ್ಲಿ ಕೂತ್ಕೊಳ್ತಿರ್ತವೆ. ಅಟ್ಲೀಸ್ಟ್ ಆ ಟೈಮಲ್ಲಾದರೂ ನೋಡಿ ವಿಸಿಟರ್ಸ್ ಅಂತ ಹೇಳಿ. ಸೊ ಅಲ್ಲೇ ಒಂದು ಚಿಕ್ಕದೊಂದು ಫಾಲ್ಸ್ ಥರ ಕ್ರಿಯೇಟ್ ಮಾಡಿದ್ದಾರೆ. ಅದೊಂದು ರೀತಿ ತುಂಬಾ ಚೆನ್ನಾಗಿತ್ತು, ತುಂಬ ಅಟ್ರಾಕ್ಟಿವ್ ಆಗಿತ್ತು. ಇದು ಹೇಗಿದೆ ಅಂದರೆ ಚಿಟ್ಟೆ ಪಾರ್ಕು ಒಂಥರ ಈ ಗ್ಲಾಸ್ ಹೌಸ್ ಥರ ಇದೆ. ಲಾಲ್ಬಾಗಲ್ಲಿ ನೋಡ್ತೀವಲ್ಲ ನಾವು ಸಸ್ಯ ತೋಟ, ಆ ಥರ ಗ್ಲಾಸ್ ಹೌಸ್ ಥರ ಮಾಡಿ ಅದರೊಳಗಡೆ ಇಟ್ಟಿದ್ದಾರೆ. ಅದರೊಳಗಡೆ ಇದು ಚಿಕ್ಕದೊಂದು ಫಾಲ್ಸ್ದು ಕ್ರಿಯೇಟ್ ಮಾಡಿದ್ದಾರೆ. ಇದು ತುಂಬಾ ಚೆನ್ನಾಗಿತ್ತು. ಅದರೊಳಗಡೆ ಕೆಲವೊಂದು ಫಿಶ್ಗಳೆಲ್ಲ ಇತ್ತು. ತುಂಬಾ ಒಂಥರ ಏನು ದುಡ್ಡು ಕೊಟ್ಟಿದ್ದಕ್ಕೆ ಏನೂ ಲಾಸ್ ಇಲ್ಲ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದಾದಮೇಲೆ ನೆಕ್ಸ್ಟು ಚಿಟ್ಟೆದು ಏನು ಹೇಳ್ತಾರೆ, ಅದು ಹೇಗೆ ಸ್ಟಾರ್ಟ್ ಆಗುತ್ತೆ ಮತ್ತು ಅದು ಚಿಟ್ಟೆಯಾಗಿ ಹೇಗೆ ಕನ್ವರ್ಟ್ ಆಗುತ್ತೆ ಅಂತ ಹೇಳಿ ಅದ್ರ ಬಗ್ಗೆ ಫುಲ್ಲು ಒಂದು ಲೈಫ್ ಸೈಕಲ್ ಆಫ್ ದು ಬಟರ್ಫ್ಲೈದು ಒಂದು ಮಾಡಿದ್ದಾರೆ ಇಲ್ಲಿ ವಿಡಿಯೋ. ಈ ಒಂದು ಗ್ಲಾಸ್ ಹೌಸಲ್ಲಿ ಇದೊಂದು ಡಾರ್ಕ್ ರೂಮ್ ಥರ ಇತ್ತು. ಅದರೊಳಗಡೆ ಅಂತ ಸಣ್ಣ ಸಣ್ಣ ಕೀಟಗಳನ್ನೆಲ್ಲ ಇಟ್ಟಿದ್ರು. ಅದನ್ನು ತುಂಬ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ಇದು ಒಳಗಡೆನೇ ಗ್ಲಾಸ್ ಹೌಸ್ ಒಳಗಡೆನೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಮಕ್ಳಿಗಂತೂ ತುಂಬಾ ಲೈಫ್ ಸೈಕಲ್ ಬಟರ್ಫ್ಲೈದು ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಇದು ಅಷ್ಟೇ ಟ್ರೀದು ಬಟರ್ಫ್ಲೈ ಲೈಫ್ ಸೈಕಲ್ದೇನೆ. ಮಕ್ಕಳಿಗೆ ಅಂತಂದರೆ ಒಂದು 10th ಸ್ಟ್ಯಾಂಡರ್ಡ್ ಒಳಗಡೆ ಇರುವಂಥ ಮಕ್ಕಳು ಕರ್ಕೊಂಡೋದ್ರೆ ತುಂಬಾ ಚೆನ್ನಾಗಿ ಅದಾಗುತ್ತೆ. ಆ ಚಿಟ್ಟೆ ಫಸ್ಟು ಹೇಗಿರುತ್ತೆ, ಅದು ಹುಳ ಥರ ಇರುತ್ತೆ, ಮತ್ತು ಸತ್ತ ಮೇಲೆ ಅದು ಯಾವ ಥರ ಆಗುತ್ತೆ, ಪ್ರತಿಯೊಂದು ತಿಳಿಸ್ತಾರೆ. ಇಲ್ಲಿ ಚಿಟ್ಟೆಗಳದ್ದು ಮತ್ತು ಕ್ರಿಮಿ ಕೀಟಗಳದ್ದೆಲ್ಲ ಇದೆಲ್ಲ ಆರ್ಟಿಫಿಷಿಯಲ್ ಮಾಡಿಟ್ಟಿರೋದಲ್ಲ, ನಿಜವಾಗಿರೋ ಅಂದರೆ ಜೀವಂತವಾಗಿರುವಂಥದ್ದನ್ನೇ ಅದನ್ನು ಸತ್ತಾಗ ಅಂತ ಕಾಣುತ್ತೆ. ಅದು ಪೇಪರಲ್ಲಿ ಕಟ್ ಮಾಡಿರೋದಲ್ಲ ಅಂತ ಹೇಳಿದ್ರು ಅವರು. ಅದನ್ನೇ ಇಲ್ಲಿ ಪಿನ್ ಮಾಡಿ ಇಟ್ಟಿದ್ದಾರೆ. ನೀಟಾಗಿ ತುಂಬ ಪ್ರಿಸರ್ವ್ ಮಾಡಿದ್ದಾರೆ. ನಮ್ಗನ್ಸುತ್ತೆ ಏನೋ ಮಾಡಿ ಇಟ್ಟಿರ್ಬೇಕೇನೋ ಅಂತ, ಬಟ್ ಅದು ಮಾಡಿ ಇಟ್ಟಿರೋದಲ್ಲ, ರಿಯಲ್ ಚಿಟ್ಟೆಗಳೇ. ಬಟ್ ಅದಕ್ಕೆ ಜೀವ ಇಲ್ಲ ಅಷ್ಟೇ. ತುಂಬಾ ಚೆನ್ನಾಗಿದೆ. ಎಷ್ಟು ಜಾತಿಯ ಚಿಟ್ಟೆಗಳಿದೆ ಅಂತ ಹೇಳಿ ಎಲ್ಲ ತುಂಬ ಡಿಸೈನಾಗಿ ಮಾಡಿಟ್ಟಿದ್ದಾರೆ. ಮಕ್ಕಳು ಕರ್ಕೊಂಡೋದ್ರೆ ತುಂಬಾ ಖುಷಿಯಾಗುತ್ತೆ.
ಇಲ್ಲೊಂದು ದೊಡ್ಡ ಫಿಶ್ ಅಕ್ವೇರಿಯಂ ಕೂಡ ಇತ್ತು. ನಮಗೂ ತುಂಬಾ ಕಣ್ಣಿಗೆ ತಂಪು ಅಂತಲೇ ಅನ್ನಿಸ್ತು. ತುಂಬಾ ಖುಷಿ. ನಮ್ಮನೆಯವ್ರಿಗಂತೂ ಸಿಕ್ಕಾಪಟ್ಟೆ ಖುಷಿ ಫಿಶ್ ಅಕ್ವೇರಿಯಂ ಅಂತಂದರೆ. ಬಟ್ ನಮ್ಮನೇಲಿಲ್ಲ, ನಾವಲ್ಲಿ ನೋಡಿದ್ವಿ. ತುಂಬಾ ಖುಷಿ ಆಯಿತು. ಸೊ ನೆಕ್ಸ್ಟ್ ಇನ್ನೇನಿದೆ ಬನ್ನಿ ನೋಡೋಣ. ನೆಕ್ಸ್ಟ್ ಇಲ್ಲಿ ಸ್ಟೂಡೆಂಟ್ಸ್ ಕೂಡ ಇದ್ದರು. ಅವರು ಎಲ್ಲನ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಅದು ಬಟರ್ಫ್ಲೈ ಹೇಗೆ ಆಗುತ್ತೆ ಅಂತ ಹೇಳಿ. ಸ್ಟಾರ್ಟಿಂಗು ಹುಳ ಇರುತ್ತೆ, ಅದನ್ನು ಅದು ಏನೇನು ಇರುತ್ತೆ ಎಲ್ಲ ಹೇಳ್ತಾಯಿದ್ರು. So they are in active state, but they don't eat anything. Now it's covered, right? Now it's covered in the shell, right? Yes. I cannot see the mouth, right? I cannot see the mouth. They don't eat now. They don't eat. They don't They have cover a mouth. themselves and then they come out. In the caterpillar stage, they're only feeding. They eat nicely and have reserves. Okay. So they live on that reserves during the pupa stage. Okay, but they're breathing. If you can see, How they are breathing? these are its nose, the black dots. Oh, The black dots on its body are its nose. okay. If you can see, even on the caterpillar stage, they have the black dots on its body. Those are the nose of the caterpillar. Can you see the eyes of the caterpillar? Here, that one, right? This one, right? The big ones. Those are actually not its eyes. What The is thing is, those are the fake eyes for them to confuse you. It is made in such a way, nature is built in such a way that it confuses you. Your eyes are somewhere here, they're very small. that big black? ಇದೆಲ್ಲ ಎಕ್ಸ್ಪ್ಲನೇಷನ್ ಎಲ್ಲ ಮುಗಿಸ್ಕೊಂಡು ನಾವು ಮುಂದೆ ಹೊರಟ್ವಿ. ಸೊ ಇಲ್ಲಿ ಎಷ್ಟು ಥರದ ಚಿಟ್ಟೆಗಳು ಮತ್ತು ಎಷ್ಟು ಬಣ್ಣದ ಚಿಟ್ಟೆಗಳಿದೆ ಅಂತ ಹೇಳಿ ಎಲ್ಲ ಮಾಡಿದ್ದಾರೆ. ಮತ್ತು ಇಲ್ಲೊಂದು ಚಿಕ್ಕದಾಗ ಒಂದು ಮನೆ ರೀತಿ ಮಾಡಿದ್ದಾರೆ ನೋಡಿ, ನೋಡೋಕ್ಕೆ ಅಷ್ಟು ಚೆನ್ನಾಗಿದೆ. ಇಲ್ಲಿ ಬಂದು ಚಿಕ್ಕ ಪುಟ್ಟ ಇನ್ಸೆಕ್ಟ್ಸ್ಗಳು ವಾಸ ಮಾಡೋದಕ್ಕೆ ಮಾಡಿರುವಂಥ ಮನೆ ಇದು. ಇದು ಒಂದು ನಮ್ಮ ಬಟರ್ಫ್ಲೈ ಪಾರ್ಕ್ ಟೂರ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.